4 ಜನಕ್ಕೆ ನಿನಗೆ ಹೇಳಕ್ಕೆ ನಿನಗೆ ಮೈಬಾರ, ನೀನು ನನಗೆ ಕೇಳ್ತಾ ಇದ್ದೀರಾ ಸರ್ ಒಂದು ಮಾಡೆಲ್ ಮಾಡಿ ತೋರಿಸಿ ಸರ್, ಆಮೇಲೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಜನರ ಬಳಿಗೆ ಹೋಗಬೇಕು, ಜನರ ಹತ್ರ ನಾವಿರಬೇಕು. ನಿಮ್ ಜನ ಎಲ್ಲ ಇದನ್ನೇ ಮಾತಾಡ್ತಾರೆ ನಿಮ್ಮ ಹತ್ರ ಸಾಮಾನ್ಯ ಬಂದಾಗೆಲ್ಲ. ನೀವು ಜನರ ಹತ್ರ ಹೋಗ್ತಾ ಇಲ್ಲ, ನೀವು ಪೊಲಿಟಿಕಲ್ ಜಾರ್ಗನ್ಸ್ ಮಾತಾಡ್ತೀರಿ, ಬ್ಲಾಕ್ ಚೈನ್ ಅಂತೀರಿ, AI ಅಂತೀರಿ, ಇನ್ನೊಂದು ಅಂತೀರಿ, ಜನಕ್ಕೆ ತಲುಪ್ತಾ ಇಲ್ಲ, ಜನಕ್ಕೆ ಸೇರ್ತಾ ಇಲ್ಲ. ಉಪೇಂದ್ರ ಸರ್, ನೀವು ಬುದ್ಧಿವಂತರಿದ್ದೀರಿ, ಬಟ್ ಸಾಮಾನ್ಯ ವರ್ಗದ ಜನಕ್ಕೆ ನೀವು ಹೇಳೋದು ಅರ್ಥ ಆಗಲ್ಲ, ಹಾಗೆ ಹೀಗೆ ಅಂತ ನಿಮ್ಮ ಬಗ್ಗೆ ಮಾತಾಡಿರೋರ್ನು, ನಿಮ್ಮ ಎದುರುಗಡೆ ಹೇಳಿರೋರ್ನು ಕೂಡ, ಹಿಂದೆ ಮಾತಾಡಿರೋರ್ನು ಭಾಳ ಜನನ ನೀವು ಕೇಳಿರ್ತೀರಿ. ಕಾರಣ ಏನು ಅಂದರೆ ಮಾತಿನ ಮೂಲಕನೇ ಬರ್ತಾ ಇದೆ. ಈಗ ನಿಮ್ಮ ಲಹರಿಗಳು ಕೂಡ ಹಲವು ವರ್ಷಗಳಿಂದ ಮಾತಿನ ಮೂಲಕನೇ ಬರ್ತಾ ಇದೆ. ಒಂದು ವಿನಂತಿ ನಿಮ್ಮಲ್ಲಿ, ಈಗ ನೆಕ್ಸ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಬರ್ತಾ ಇದೆಯಾ? ಹೌದು. ಒಂದೇ ಒಂದು ವಾರ್ಡ್ ತಗೊಳ್ಳಿ ಸರ್, ಒಂದು ವಾರ್ಡ್, ಯಾವುದಾದ್ರೂ ಒಂದು ವಾರ್ಡ್ ಸರ್. ಈ ತಪ್ಪಿದ್ರೆ ನೀವು ತಪ್ಪು ಅಂತ ಹೇಳಿ ನನಗೆ, ಆಯ್ತಾ? ಒಂದು ವಾರ್ಡನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಸರ್, ಒಂದೇ ವಾರ್ಡು, 2 ಬೇಡ 3 ಬೇಡ, ಒಂದೇ ವಾರ್ಡು ಸರ್. ಅಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳಿ ಸರ್. ಗೆಲ್ಲಿಸಿ ಕೆಲಸ ಕೊಡೋದು ಅವನಿಗೆ, ಗೆಲ್ಲಿಸಿ, ಆಯ್ತು ಕೆಲಸ ಕೊಡಿ, ನಿಮ್ಮ ಪರಿಭಾಷೆಗೆ ಬರ್ತೀನಿ, ಕೆಲಸ ಕೊಡಿ, ಪೊಲಿಟಿಕಲಿ ಸ್ಪೀಕಿಂಗ್ ಗೆಲ್ಲಿಸ್ಕೊಳ್ಳಿ. ಅದೇ ಅದನ್ನ ತೆಗೆದಾಕೋಣ. ಎಷ್ಟು ದಿನ ಗೆಲ್ಲಿಸ್ಕೊಂಡ್ ಕೂತಿರ್ತೀರಾ? ಆಯ್ತು ಸರ್, ಅಲ್ಲಿ ಜನ ಓಟ್ ಹಾಕ್ಬೇಕಲ್ಲ ಸರ್, ಗೆಲ್ಲಿಸ್ಬೇಕು ನಾವು ಇನ್ನೊಬ್ಬನ್ನ. ಜನ ಅವನಿಗೆ ಕೆಲಸ ಅಪಾಯಿಂಟ್ಮೆಂಟ್ ಸಿಕ್ತು, ಅವನಿಗೆ ಅಪಾಯಿಂಟ್ಮೆಂಟ್, ನೀವು ಅಪಾಯಿಂಟ್ಮೆಂಟ್ ಕೊಟ್ರಿ ಅವನಿಗೆ, ಓಕೆ ಬಿಡಿ, ಓಕೆ ಬಿಡಿ, ಜನಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಕ್ಕೆ ಹೇಳಿ ಸರ್. ಓಕೆನಾ ಸರ್? ಕ್ಲಿಯರಾ? ಓಕೆ. ಆ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡು, ಆಫರ್ ಲೆಟರು ತಗೊಂಡು ಬಂದಂಥ ಆ ಅಭ್ಯರ್ಥಿ ಯಾರಿದ್ದಾನೆ, ಕೆಲಸಗಾರ ಯಾರಿದ್ದಾನೆ, ಅವನ ಕೈಯಲ್ಲಿ ನಿಮ್ಮ ಪರಿಕಲ್ಪನೆ ಏನು ಅನ್ನೋದನ್ನು ಅಟ್ಲೀಸ್ಟ್ ಆ ಒಂದು ವಾರ್ಡ್ನಲ್ಲಿ ಮುಂದಿನ 2-3 ವರ್ಷಗಳಲ್ಲಿ ಪ್ರೂವ್ ಮಾಡುವ ಒಂದು ಪ್ರಯತ್ನ ಮಾಡಿದರೆ. ನಾನು ಹೇಳ್ತಿರೋದು ಏನು ಹೇಳಿ, ಇದುವರೆಗೂ ನಾನು ಹಂಗೆ ಹೇಳಿದ್ರೆ ನನಗೆ ಬಿಡ್ರಿ, ಕರ್ನಾಟಕ ನನಗೆ ಕೊಡ್ರಿ ಕೈಗೆ, 224 ಸೀಟ್ ಕೊಡ್ರಿ, ನಾನು ಮಾಡಿ ತೋರಿಸ್ತೀನಿ ಅಂದರೆ ನೀವು ಮಾತಾಡಬೇಕು. ಆಯ್ತು ಉಪೇಂದ್ರ ಅವರೇ, ನಿಮ್ಗೆ ಇಡೀ ಕರ್ನಾಟಕನೇ ಕೊಡೋಣ, ನಿಮಗೆ ಒಂದು ವಾರ್ಡ್ ತೋರಿಸಿ ಅಂತ ಹೇಳ್ಬೋದಾಗಿತ್ತು. ನಾನು ಹೇಳ್ತಿರೋ ವಿಷಯಗಳೇ ಬೇರೆ ಇಲ್ಲಿ. ಏನು ಹೇಳಿ, ಇಟ್ ಈಸ್ ನಾಟ್ ವಾಟ್ ಐ ಆಮ್ ಡೂಯಿಂಗ್ ಅಂತ ಹೇಳ್ತಾ ಇಲ್ಲ, ಲೆಟ್ ಅಸ್ ಡೂ ಅಂತ ಹೇಳ್ತಾ ಇದ್ದೀನಿ. ಏನು ಹೇಳಿ, ಲೆಟ್ ಅಸ್ ಡೂ ಅಂದರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ನಿಮ್ಗೆ ಹೇಳ್ತೀನಪ್ಪ, ನಾನು ದುಡ್ಡು ಇಲ್ಲದೆ ಎಲೆಕ್ಷನ್ ನಿಂತ್ಕೊಂತೀನಿ, ಓಕೆನಾ? ನೀವು ನನ್ನ ಒಂದು ಕೆಲಸ ಕೊಡ್ತೀರಾ, ನೀವು ಹೇಳಿ, ನಾನು ನಿಂತ್ಕೊಂತೀನಿ. ಫಸ್ಟ್ ಅದನ್ನ ಹೇಳಿ, ಫಸ್ಟ್ ನೀವು ಹೇಳಿ ಎಸ್ ಅಂತ ಹೇಳಿ, ನನ್ನ ಕೆಲಸ ಕೊಡೋದಕ್ಕಾರ ಎಸ್ ಅಂತ ಓಪನ್ ಆಗಿ ಹೇಳಿ ನೋಡೋಣ. ನೆಕ್ಸ್ಟ್ ನನ್ನ ಕೇಳಿ ಕೆಲಸ ಏನು ಮಾಡ್ತೀರಾ ಅಂತ. ಇದೇ ಡೌಟ್ ನಿಮಗೆ, ಸರ್ ಪ್ರಚಾರ ಯಾಕೆ ಸರ್ ಮಾಡ್ತಿಲ್ಲ ಸರ್, ಗೊತ್ತಾಗಿಲ್ಲ ಸರ್ ತುಂಬ ಜನಕ್ಕೆ. ಅಲ್ಲಪ್ಪ, ನೀನು ಒಬ್ಬ ಪ್ರಜೆ, ನೀನು ನನಗೆ ಕೆಲಸ ಕೊಡ್ತೀಯ, ನಾನು ಒಳ್ಳೆ ಕೆಲಸಗಾರ, ಅಟ್ಲೀಸ್ಟ್ ನೋಡೋಣ ರೀ ಇವ್ನ ಇಟ್ಕೊಂಡು ಕೆಲಸ ಮಾಡೋಣ ಅಂತ 4 ಜನಕ್ಕೆ ಹೇಳು. 4 ಜನಕ್ಕೆ ಹೇಳೋಕ್ಕೂ ಆಗಲ್ವ ನಿನಗೆ, ಅಷ್ಟು ಮಾಡೋಕ್ಕಾಗಲ್ವಾ? ಯು ಆರ್ ಎಕ್ಸ್ಪೆಕ್ಟ್ ಮೀ ಟು ಡೂ ಒಂದು ಮಾಡೆಲ್, ಒಂದು ಸರ್ ಒಂದು ತೋರಿಸಿ ಸರ್ ಅಂತ. ಅಲ್ಲಪ್ಪ, ತೋರ್ಸೋಕೆ ಮುಂಚೆ ನನಗೆ ಕೆಲಸ ಸಿಗಬೇಕು. ಕೆಲಸ ಸಿಗೋಕ್ಕೆ ಮುಂಚೆ ನನಗೆ ಪ್ರಚಾರ ಅದು ಇದು ಎಲ್ಲ ಮಾಡಿ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ವ್ಯವಸ್ಥೆ ಮಾಡಿ ಇಟ್ಟಿದ್ದೀರಾ ಸರ್. ಇಲ್ಲೊಂದು ಬ್ಯಾನರೇ ಇಲ್ಲ ಸರ್, ನೀವು ಬರೋದೇ ಗೊತ್ತಾಗಿಲ್ಲ ಅಂತೀರಾ. ಸೋಷಿಯಲ್ ಮೀಡಿಯಾ ಇದೆ, ಎಲ್ಲವೂ ಇದೆ, ಟೆಕ್ನಾಲಜಿ ಇದೆ. ನಾನು ಹಳೆ ಕಾಲಕ್ಕೆ ಹೋಗಿ ಹೇಳ್ತಿಲ್ಲ, 70s ಹೋಗಿ ಹೇಳಿದ್ರೆ ಈ ಮಾತು ನೀವು ಒಪ್ಕೋದಾಯ್ತು. ಆಯ್ತು, ಓಕೆ. ಅಟ್ಲೀಸ್ಟ್ 4 ಜನಕ್ಕೆ ನಿನಗೆ ಹೇಳಕ್ಕೆ ನಿನಗೆ ಮೈಬಾರ, ನೀನು ನನಗೆ ಕೇಳ್ತಾ ಇದ್ದೀರಾ ಸರ್ ಒಂದು ಮಾಡೆಲ್ ಮಾಡಿ ತೋರಿಸಿ ಸರ್, ಆಮೇಲೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನನಗಲ್ಲಪ್ಪ ನೀವು ಮಾಡೋದು. ಒಬ್ಬ ಈ ಬದಲಾವಣೆ ತನ್ನಿ, ಒಂದು ಸಣ್ಣ ಡ್ರೆಸ್ ಮಾಡಿಬಿಟ್ಟು ಐ ಆಮ್ ನಾಟ್ ಟೇಕಿಂಗ್, ಎಲ್ಲ ತಲೆ ಮೇಲೆ ಹಾಕೋ, ನೀನೇ ಮಾಡು. ನಾನು ಮಾತಿಗೆ ಹೇಳ್ತೀನಿ ಅಷ್ಟೇ, ನೀವು ನಾಯಕರಾಗಿ ಅಂತ. ಅವ್ರಿಗೇನಂದ್ರೆ ಭಯ, ಹೆಂಗೆ ಅಂದರೆ ನಾನು ನಾಯಕನ ಅಂದರೆ ನನ್ನ CM ಮಾಡ್ಬಿಡ್ತಾರೆ ಇವರು ಅಂತ ಭಯ. ಎಲ್ಲರೂ CM ಆಗ್ಬಿಟ್ರೆ ಯಾರೇ ಡಿಸಿಷನ್ ತೊಗೊಳ್ಳೋದು ಅಂತ. ಅಲ್ಲಪ್ಪ, ನಾಯಕತ್ವದ ಗುಣ ಬಿಡಿಸ್ಕೊಳ್ಳಿ. ನಾಯಕ ಆಗೋದಕ್ಕೆ ನನಗೆ ನಾನು CM ಆಗಬೇಕಾಗಿಲ್ಲ. 4 ಜನಕ್ಕೆ ಕರೆಕ್ಟಾಗಿ ಕನ್ವಿನ್ಸ್ ಮಾಡ್ರೆ ಸಾಕು, ನಾನು 4 ಜನಕ್ಕೆ ಹೇಳಿದ್ರೆ ಸಾಕು, 4 ಜನ ನನ್ನ ಮನೆಯವ್ರನ್ನ ಬದಲಾಯಿಸರೆ ಸಾಕು. ನಾನು ಅಮ್ಮ ಅಪ್ಪ ನೋಡಿ, ನೀವು ಹಳೇದು ಬಿಟ್ಬಿಡಿ, ನೋಡಿ ಈ ಥರ ಎಲ್ಲ ಬಂದಿದೆ, ಈ ಟೆಕ್ನಾಲಜಿ ಬಂದಿದೆ, ನಾವು ಈ ಥರ ಎಲ್ಲ ಮಾಡಬೇಕು. ಒಬ್ಬ ಯಾರೋ ಎಲೆಕ್ಷನ್ ನಿಂತಿಯಾನೆ, ನಾವು ದುಡ್ಡು ಖರ್ಚು ಮಾಡಿಸ್ದೆ ಅವನ್ನ ಕೆಲಸ ಕೊಡೋಣ ಅವನಿಗೆ, ಆಮೇಲೆ ಕೇಳೋಣ ಅಂತ. ಕರೆಕ್ಟ್ ತಾನೆ? ಹೋಗ್ತೀನಿ. ಮತ್ತು ಕೆಲಸ ಹೆಂಗೆ ಸಿಗೋದು ಇವಾಗ? ಇದಕ್ಕೆ ನಾನು ಕೇಳ್ತಾ ಇರೋದು ನಿಮ್ಮನ್ನ. ನಾನು ಹೇಳ್ತಿರೋದು, ನೀವು ಮಾಡಿ, ಎಲ್ಲರೂ ಹೇಳ್ತಾರೆ ಅಂದರೆ ರೇ ಉಪೇಂದ್ರ ಅವ್ರು ಮನೇಲಿ ಕೂತ್ಕೊಂಡು ಎಲ್ಲರೂ ನೀವೇ ಮಾಡ್ಕೊಳ್ಳಿ ಅಂತಾರೆ ಅಂತ ಅದನ್ನು ಹಗುರವಾಗಿ ಮಾತಾಡ್ತಾರೆ. ನನಗೆ ಕೇಳ್ತಾರೆ, ನೀವು ಸಿನಿಮಾ ಮಾಡ್ಬೇಕಾದ್ರೆ ಪಬ್ಲಿಸಿಟಿ ಮಾಡಲ್ವಾ? ಅಲ್ಲಪ್ಪ, ಸಿನಿಮಾ ನಾನು ಮನೆಯಿಂದ ದುಡ್ಡು ತಂದು ಹಾಕ್ತೀನಿ, ನಂದೊಂದು ಬಿಸ್ನೆಸ್ ಅದು. ನಾನು ನಿಮ್ಮ ದುಡ್ಡು ಅವ್ರ ದುಡ್ಡು ತಂದು ಹಾಕಲ್ಲಲ್ಲ. ಇಲ್ಲಿ ನೀವು ಪ್ರೊಡ್ಯೂಸರ್ಸ್ ಅಪ್ಪ, ನಿಮ್ದಲ್ಲಿ 3.5 ಲಕ್ಷ ಕೋಟಿ ಇರೋದು ಪ್ರತಿ ವರ್ಷ. ಆ ದುಡ್ಡಿಗೆ ನಾನು ಇಲ್ಲಿ 1000 ಕೋಟಿ ಖರ್ಚು ಮಾಡಿ ನೀನು ಕ್ಲಾಪ್ ಕೊಡೋದು, ಏನು ಪಬ್ಲಿಸಿಟಿ ಗುರು, ಏನು ಎಲ್ಲೆಲ್ಲೂ ಅವನದೇ ಪಟ ಕಾಣಿಸ್ತಿದೆ.
ಇದಕ್ಕೆ ಇದು ಅರ್ಥ ಆಗಲ್ಲ ಅಂದ್ರೆ ನಾನು ಇನ್ನೇನ್ ಮಾಡೋದು ಹೇಳಿ ನೋಡೋಣ. ನಿಮ್ಮಲ್ಲಿ ಜಾಬ್ ಅಪ್ಲಿಕೇಶನ್ ಓಪನ್ ಇದೆಯಾ? ಸಿಗುತ್ತಾ? ಸಿಗುತ್ತಾ? ನೇರ ಪ್ರಶ್ನೆ ಕೇಳ್ತಾ ಇದೀನಿ. ನೇರ ಜಾಬ್ ನೋಡಿ, ನೇರ ನೇರ ಫೋನ್ ಓಪನ್ ಮಾಡಿ ಕೇಳಿ ಒಂದ್ ನಿಮಿಷ. ನೀವು ಇಲ್ಲಿ ಬರಕ್ ಮುಂಚೆ ಪ್ರಜಾಕೀಯ ಓಪನ್ ಮಾಡಿದ್ರೆ ಮಾಡಿದ್ದೀನಿ ನಾನು. ನಿಮ್ಗೆ ಅದ್ರಲ್ಲಿ ಎಲ್ಲಾ ಜಾಬು ಇದೆ. ನಿಮಗೆ ಕೇಳಿ, ವಿಲೇಜ್ ಪಂಚಾಯತ್ ಜಾಬ್ ಇದೆ, ಕಾರ್ಪೊರೇಟರ್ ಜಾಬ್ ಇದೆ, ನೋಡಿದ್ದೀನಿ, MLA ಜಾಬ್ ಇದೆ, MP ಜಾಬ್ ಇದೆ. ಗೋ ಕನೆಕ್ಟ್ ವಿತ್ ಪೀಪಲ್. ಸರ್ ನಾನು ನಿಮ್ ಫ್ಯಾನ್ ಸರ್, ಅಷ್ಟು ನೋಡಿದೆ. ಎಲ್ಲ ಗುರು ನೀವು ಮಾಡಿರ್ತೀರ. ನಾನು ಜನರಲ್ ಆಗಿ ಮಾತಾಡ್ತೀನಿ ಗುರುವೆ. ಕೆಲಸಗಳಿದಾವೆ, ಜವಾಬ್ದಾರಿ ಇದೆ, ಎಲ್ಲವೂ ಮಾಡ್ಬೋದು. ಅದ್ ಸರಿ, ಬಟ್ ನನ್ಗೆ ಆನರ್ ಹೇಳಿ, ನಿಮ್ಮಲ್ಲಿ ಜಾಬ್ ಓಪನಿಂಗ್ ಇದೆಯಾ? ನಾನು ಯಾರು ಕೂಡ ನನ್ನ ಮನೇಲಿ ಇದ್ರೆ ನಾನು ಹೇಳ್ತೀನಿ. ಪ್ರಜಾಕೀಯದಲ್ಲಿ ಓಪನಿಂಗ್ ಇದೆಯಾ? ಪ್ರಜಾಕೀಯ ನಿಮ್ದು ಇನ್ನೂ ನಂದು ಅನ್ಕೊಂಡಿದ್ದೀರಾ? 2 ವರ್ಷದಿಂದ ಇಂಟರ್ವ್ಯೂ ಮಾಡಿ. ನಮ್ಮ ಪ್ರಜಾಕೀಯದಲ್ಲಿ ಜಾಬ್ ಓಪನಿಂಗ್ ಇದೆ. ನನ್ನನ್ನು ಯಾಕೆ ಕೇಳ್ತೀರಾ? ಓಪನ್ ಮಾಡಿ ನೋಡಿ, ಅಲ್ಲೇ ಜಾಬ್ ಓಪನ್ ಇದೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ